ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಇನ್ನು ಮುಂದೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗತ್ತಾ? ಹೆಚ್ಚು ಹೊಗೆ ಉಗುಳುವ ವಾಹನಗಳ ಮಾಲೀಕರು ಇನ್ನು ಮುಂದೆ ಜೇಬನ್ನು ಗಟ್ಟಿ ಮಾಡ್ಕೋಬೇಕಾ? ನಿಯಮಗಳನ್ನು ಉಲ್ಲಂಘಿಸ್ತಾ ಇರುವ ಕಾರ್ಖಾನೆ ಮಾಲೀಕರು ಹುಷಾರಾಗಿರಬೇಕಾದ ಸಂದರ್ಭ ಬಂದೇ ಬಿಡ್ತಾ? ಇಂಥ ಅನುಮಾನ ಮಾಡೋದಕ್ಕೆ ಕಾರಣ ಆಗ್ತಾ ಇರೋದು ಇತ್ತೀಚೆಗೆ ಹೊರಬಿದ್ದಿರುವ ಅತ್ಯಂತ ಕೆಟ್ಟ ಗಾಳಿಯನ್ನು ಹೊಂದಿರುವಂಥ ನಗರಗಳ ಪಟ್ಟಿ. ಸ್ನೇಹಿತರೆ, ಜಗತ್ತಲ್ಲಿ ಕೆಟ್ಟ ಗಾಳಿಯನ್ನು ಹೊಂದಿರುವ 20 ನಗರಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ 13 ನಗರಗಳು ನಮ್ಮ ಭಾರತದಲ್ಲೇ ಇವೆಯಂತೆ. ಹಾಗಾದರೆ ಭಾರತದಲ್ಲಿನ ಯಾವೆಲ್ಲ ನಗರಗಳು ಗಬ್ಬೆದ್ದು ಹೋಗಿವೆ? ಇಲ್ಲಿ ಸರ್ಕಾರ ಫೈನ್ ಹಾಕಬೇಕು ಅಂತ ಹೇಳ್ತಾ ಇರೋದಾದರೂ ಯಾರು? ಈ ನಿಯಮ ಜಾರಿಗೆ ಬರೋದ್ರಿಂದ ಮಾಲಿನ್ಯ ನಿಯಂತ್ರಣ ಅನ್ನೋದು ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ವಿಶ್ವಗುರುವಾಗುವಂಥ ಹೆಜ್ಜೆ ಇಟ್ಟಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಿಸ್ಕೊಳ್ತಾ ಇದೆ. ಜಗತ್ತಿನ ಸಾಫ್ಟ್ ಪವರ್ಗಳ ಪೈಕಿ ಒಂದು ಅಂತ ಅನ್ನಿಸ್ಕೊಳ್ತಾ ಇದೆ. ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವತ್ತ ನಿಧಾನವಾಗಿ ಹೆಜ್ಜೆಗಳನ್ನೂ ಇಟ್ಟಿದೆ. ದಕ್ಷಿಣ ವಿಶ್ವದ ನಾಯಕನಾಗುವ ಮನಸ್ಥಿತಿಯನ್ನು ಹೊಂದಿದೆ. ಜಗತ್ತಿನ IT ದೈತ್ಯ ಅನ್ನಿಸ್ಕೊಳ್ತಾ ಇರೋ ಭಾರತ ಒಂದಷ್ಟು ವಿಷಯಗಳಲ್ಲಿ ಸಾಕಷ್ಟು ಕುಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ. ಅಂಥವುಗಳ ಪೈಕಿ ಒಂದು ನಮ್ಮಲ್ಲಿನ ಮಾಲಿನ್ಯ. ನಿಮಗೆ ಒಂದು ವಿಷಯನ ಈಗಲೇ ಸ್ಪಷ್ಟಪಡಿಸ್ಬಿಡ್ತೀನಿ. ಭಾರತದಲ್ಲಿ ದುಡ್ಡೊಂದಿದ್ದು ಬಿಟ್ರೆ ಯಾವ ಡಿಪಾರ್ಟ್ಮೆಂಟಿಂದ ಯಾವ ಸರ್ಟಿಫಿಕೇಟನ್ನು ಬೇಕಾದರೂ ನೀವು ತಗೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿರುವಾಗ ನಿರಪೇಕ್ಷಣಾ ಪತ್ರ ಅಂದರೆ NOCಗಳನ್ನ ತಗೊಳ್ಳೋದೇನು ಕಷ್ಟನೇ. ಈಗ ನೀವೊಂದು ಕಾರ್ಖಾನೆಯನ್ನು ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದಕ್ಕೊಂದಷ್ಟು ಸಂಸ್ಥೆಗಳಿಂದ ನಿಮಗೆ NOC ಬೇಕು. ಅದರಲ್ಲೂ ಪರಿಸರ ಇಲಾಖೆಯಿಂದ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದಿದೆ ನೋಡಿ, ಅದರಿಂದ NOCಯನ್ನು ಕೇಳ್ತಾರೆ. ಯಾಕೆಂದರೆ ನಿಮ್ಮ ಕಾರ್ಖಾನೆಯಿಂದ ಹೆಚ್ಚು ವಾಯು ಮಾಲಿನ್ಯ ಉಂಟಾಗಬಾರದು. ಹೀಗಾಗಿ ಅದರ ಬಗ್ಗೆ ಒಂದಷ್ಟು ಪರೀಕ್ಷೆಗಳನ್ನು ಮಾಡಿ ನಿಮ್ಮ ಕಾರ್ಖಾನೆಯಿಂದ ಹೊರಬರುವ ಹೊಗೆಯ ಮಟ್ಟ ಎಷ್ಟಿದೆ ಅನ್ನೋದನ್ನು ಪರಿಶೀಲಿಸಿ ಅದರಿಂದ ಎಷ್ಟರ ಮಟ್ಟಿಗೆ ವಾಯು ಮಾಲಿನ್ಯ ಉಂಟಾಗ್ತಿದೆ ಅನ್ನೋದನ್ನು ನೋಡಿಕೊಂಡು ನಿಮಗೊಂದು NOCಯನ್ನು ಕೊಡಬೇಕು. ಆದರೆ ಇದೆಲ್ಲ ಭಾರತದಲ್ಲಾಗತ್ತಾ? ಖಂಡಿತ ಇಲ್ಲ. NOCಗಳನ್ನು ತಂದು ಕೊಡೋದಕ್ಕೆ ಅಂತಲೇ, ಅಂದರೆ ನೀವು ಎಲ್ಲಿರ್ತೀರೋ ಅಲ್ಲಿಗೆ NOCಗಳನ್ನು ತಂದು ಕೊಡೋದಕ್ಕೆ ಅಂತಲೇ ಒಂದಷ್ಟು ಲೈಸನರ್ಗಳಿಲ್ಲಿದ್ದಾರೆ. ಅವರಿಗೆ ಹಣ ಒಂದು ಕೈಗಿಟ್ಟುಬಿಟ್ರೆ ನೀವು ಕೂತ ಜಾಗಕ್ಕೆ ನಿಮ್ಮ NOCಗಳು ಬಂದು ಬೀಳುತ್ತವೆ. ಇದು ಕೇವಲ ಮಾಲಿನ್ಯ ನಿಯಂತ್ರಣ ಮಂಡಳಿಗಳ ಕಥೆ ಮಾತ್ರ ಅಲ್ಲ, ಬದಲಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಂದ ನಿಮಗೆ NOC ಬೇಕೋ ಅಲ್ಲೆಲ್ಲ ಆಗ್ತಾ ಇರೋದಿದೇನೆ. ಅವ್ರಿಗೊಂದು ಸ್ವಲ್ಪ ಸೆಗಣಿ ತಿನ್ನಿಸಿ ಅವ್ರು ನಿಮಗೇನು ಬೇಕೋ ಅದನ್ನು ಕೊಡ್ತಾರೆ. ತಗೊಂಡು ಬನ್ನಿ, ಎಷ್ಟು ಬೇಕಾದರೂ ಹೊಗೆ ಉಗುಳಿ, ಎಷ್ಟು ಬೇಕಾದರೂ ತ್ಯಾಜ್ಯವನ್ನು ಎಲ್ಲಿ ಬೇಕಾದರೂ ಹಾಕಿ, ನಿಮ್ಮ ಫ್ಯಾಕ್ಟ್ರಿಗಳ ಗಲೀಜು ನೀರನ್ನು ಬೇಕಾದ್ರೆ ನದಿಗಳಿಗೆ ಬಿಟ್ಟುಬಿಡಿ. ಯಾರೂ ನಿಮ್ಮನ್ನು ಕೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಒಂದಿಷ್ಟು ಅಮೇಧ್ಯವನ್ನು ಯಾರೆಲ್ಲ ತಿನ್ನಬೇಕೋ ಅವರಿಗೆ ನೀವು ತಿನ್ನಿಸಿರ್ತೀರಿ. ಇಲ್ಲಪ್ಪ, ಹಾಗೆಲ್ಲ ಇಲ್ಲ, ನಮ್ಮ ದೇಶದಲ್ಲಿ ಇಂಥವೆಲ್ಲ ನಡೆಯೋದಿಲ್ಲ, ಕರಪ್ಷನ್ ಕಡಿಮೆ, ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಅಂತ ಯಾರಾದರೂ ನಿಮ್ಮ ಅನುಭವವನ್ನು ಹೇಳೋದಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕೂಡ ಅದನ್ನೆಲ್ಲ ಕೇಳಿ ಸ್ವಲ್ಪ ಖುಷಿ ಪಟ್ಬಿಡ್ತೀವಿ. ನಮ್ಮ ಸರ್ಕಾರ, ಅದರ ಅಡಿಯಲ್ಲಿ ಕೆಲಸ ಮಾಡೋ ಸಂಸ್ಥೆಗಳು ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇವೆ ಅಂತ. ಆದರೆ ಗೆಳೆಯರೆ, ಇನ್ನು ಮುಂದೆ ಪರಿಸ್ಥಿತಿ ಬದಲಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಷ್ಟೊಂದು ಸುಲಭವಾಗಿ NOCಗಳನ್ನೇನಾದರೂ ಕೊಟ್ಟುಬಿಟ್ರೆ ಆ ಸಂಸ್ಥೆಗಳಿಗೆ ಅದು ಭಾರವಾಗುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಭಾರತ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಜಾಗತಿಕವಾಗಿ ವಾಯು ಮಾಲಿನ್ಯವನ್ನು ಹೊಂದಿರುವ ಅತಿ ಹೆಚ್ಚು ನಗರಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವುದು ಸುದ್ದಿ ಆಗ್ತಾ ಇದೆ. ಈಗಲೂ ಕೂಡ ಇದೇ ಪರಿಸ್ಥಿತಿ ಇದೆ. ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟಲ್ಲಿ ಭಾರತಕ್ಕೆ ತೀವ್ರ ನಿರಾಸೆ ಉಂಟಾಗಿದೆ. ಈ ಪಟ್ಟಿಯಲ್ಲಿ ಮೊದಲ 20 ಸ್ಥಾನಗಳ ಪೈಕಿ 13 ಸ್ಥಾನಗಳು ಭಾರತಕ್ಕೆ ಸಿಕ್ಕಿವೆ. ಅದರಲ್ಲಿ ಮೊದಲನೆಯದು ಅಸ್ಸಾಂ ಹಾಗೂ ಮೇಘಾಲಯದ ಗಡಿಯಲ್ಲಿರುವ ಬಿರ್ನಿಹಾತ್ ಅನ್ನೋ ನಗರ. ಗೆಳೆಯರೆ, ಈ ಬಿರ್ನಿಹಾತ್ ಇದೆಯಲ್ಲ, ಇದು ಭಾರತದ ಎಲ್ಲ ನಗರಗಳ ವಾಯು ಮಾಲಿನ್ಯವನ್ನು ಮೀರಿ ನಿಂತಿದೆ. ಹಾಗೆ ನೋಡಿದರೆ ಇದು ಇತ್ತೀಚೆಗಷ್ಟೇ ಕೈಗಾರಿಕೀಕರಣಕ್ಕೆ ಒಳಗಾದ ನಗರ. ಅಸ್ಸಾಂ ಹಾಗೂ ಮೇಘಾಲಯದ ಗಡಿ ಭಾಗದಲ್ಲಿರೋ ಈ ನಗರದಲ್ಲಿ ಹೆಚ್ಚು ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ. ಹೀಗಾಗಿ ಇಲ್ಲಿನ ಗಾಳಿಯ ಗುಣಮಟ್ಟ ತುಂಬಾ ಹಾಳಾಗಿದ್ದು ಸರ್ಕಾರ ಕೈಗೊಳ್ತಾ ಇರೋ ಕ್ರಮಗಳೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗಾಗ್ತಾ ಇವೆ. ಇಲ್ಲಿ ಡಿಸ್ಟಿಲರಿಗಳು, ಐರನ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಬ್ರಿವರೇಜಸ್ ಸೇರಿದ ಹಾಗೆ ಸಾಕಷ್ಟು ಫ್ಯಾಕ್ಟ್ರಿಗಳು ಶುರುವಾಗಿವೆ. ಆದರೆ ಇವ್ಯಾವೂ ಕೂಡ ಮಾಲಿನ್ಯ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಯಾವ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನೋದು ಇಲ್ಲಿನ ಪರಿಸರವಾದಿಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ಅಂಶ. ಆದರೆ ಈ ಬಗ್ಗೆ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದ್ವು. ಅದರ ಪರಿಣಾಮ ಈ ಬಿರ್ನಿಹಾತ್ ಜಗತ್ತಲ್ಲೇ ಅತಿ ಕಡಿಮೆ ಗುಣಮಟ್ಟದ ಗಾಳಿಯನ್ನು ಹೊಂದಿರುವ ನಗರ ಅನ್ನೋ ಕುಖ್ಯಾತಿಗೆ ಪಾತ್ರ ಆಗಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಿರ್ನಿಹಾತ್.
ಗುವಾಹತಿಗೆ ತುಂಬಾ ಹತ್ತಿರದಲ್ಲಿರುವ ಈ ನಗರದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲೇಬೇಕಾದ ಅನಿವಾರ್ಯತೆ ಅಸ್ಸಾಂ ಮತ್ತು ಮೇಘಾಲಯ ಎರಡೂ ರಾಜ್ಯಗಳಿಗೂ ಇದೆ. ಇನ್ನು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿರುವ ಮತ್ತೊಂದು ನಗರ ಅಂದರೆ ಅದು ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿ. ಈ ಹಿಂದಿನಿಂದಲೂ ದೆಹಲಿ ಜಾಗತಿಕವಾಗಿ ಅತಿ ಕೆಟ್ಟ ಗಾಳಿಯನ್ನು ಹೊಂದಿರುವ ನಗರಗಳ ಪೈಕಿ ಸ್ಥಾನವನ್ನು ಪಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ದೆಹಲಿಯ ಸುತ್ತಮುತ್ತ ಇರುವ ರೈತರು ಕಬ್ಬಿನ ಗದ್ದೆಗಳಿಗೆ ಬೆಂಕಿ ಹಾಕ್ತಾರೆ, ಅದರಿಂದ ಬರುವ ಹೊಗೆ ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದರೆ ಅದಷ್ಟೇ ಕಾರಣ ಅಲ್ಲ. ದೆಹಲಿಯಲ್ಲಿನ ವಾಹನಗಳು, ಅಲ್ಲಿನ ಕಳಪೆ ತ್ಯಾಜ್ಯ ನಿರ್ವಹಣೆ, ಕಾರ್ಖಾನೆಗಳ ವಿಷ ಇದೆಲ್ಲ ಸೇರಿ ದೆಹಲಿಗೆ ಈ ಕುಖ್ಯಾತಿಯನ್ನು ತಂದುಕೊಟ್ಟಿವೆ. ಹೀಗಾಗಿ ದೆಹಲಿ ಅನ್ನೋದು ಇನ್ನು ಮುಂದೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ದೆಹಲಿಯಲ್ಲಿ ವಾಹನಗಳನ್ನು ಸಮ ಮತ್ತು ಬೆಸ ಅಂತ ವಿಂಗಡಿಸಿ ಒಂದೊಂದು ನಂಬರಿನ ವಾಹನವನ್ನು ಒಂದೊಂದು ದಿನ ಓಡಾಡೋದಕ್ಕೆ ಬಿಡಲಾಗ್ತಾ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಹೊಸ ಸರ್ಕಾರ ಅಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡು ದೆಹಲಿಯ ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಪಂಜಾಬ್ ರಾಜ್ಯದ ಮುಲಾನ್ಪುರ್ ಕೂಡ ಇದೆ. ಇಲ್ಲೂ ಗಾಳಿಯ ಗುಣಮಟ್ಟ ತುಂಬಾ ಕಳಪೆ ಆಗಿರೋದ್ರಿಂದ ಇದು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆಯೇ ಹರಿಯಾಣದ ಫರೀದಾಬಾದ್ ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದೆ. ಇದು ದೆಹಲಿಯ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ಗೆ ತುಂಬ ಹತ್ತಿರದಲ್ಲಿದೆ. ಇದು ಹರಿಯಾಣ ರಾಜ್ಯದ ಬಹುದೊಡ್ಡ ಇಂಡಸ್ಟ್ರಿಯಲ್ ಹಬ್ ಕೂಡ. ಇಲ್ಲಿ ಅತಿ ಹೆಚ್ಚಾಗಿ ಹೆನ್ನ ಅಂದರೆ ಮೆಹಂದಿಯನ್ನು ತಯಾರು ಮಾಡ್ತಾರೆ. ಇದರ ಜೊತೆಗೆ ಟ್ರ್ಯಾಕ್ಟರ್ ಕಂಪನಿಗಳು, ಮೋಟಾರ್ ಸೈಕಲ್ಲು, ಸ್ವಿಚ್ ಗೇರು, ರಿಫ್ರಿಜರೇಟರು, ಶೂ, ಗಾರ್ಮೆಂಟ್ಸ್ ಇಂಡಸ್ಟ್ರಿ ಸೇರಿದ ಹಾಗೆ ಸಾಕಷ್ಟು ಕಾರ್ಖಾನೆಗಳು, ಕಂಪನಿಗಳಿವೆ. ಇವುಗಳಿಂದ ಹೊರಬರ್ತಾ ಇರುವಂಥ ಹೊಗೆ ಈ ನಗರದ ವಾಯುಮಟ್ಟವನ್ನು ಕುಗ್ಗಿಸಿಬಿಟ್ಟಿದೆ. ಹಾಗೆಯೇ ದೆಹಲಿಗೆ ಹೊಂದಿಕೊಂಡಂತಿರುವ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಲೋನಿ ಅನ್ನೋ ನಗರ ಕೂಡ ಈ ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿಯನ್ನು ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಈ ಲೋನಿಯಲ್ಲಿ ಕೂಡ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ. ಈ ರೆವಲ್ಯೂಷನ್ನೇ ಅಲ್ಲಿನ ವಾಯುಮಟ್ಟ ಕುಸಿಯೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಗುರುಗ್ರಾಮ ಕೂಡ ಇದೆ. ದೆಹಲಿಯ ಪಕ್ಕದಲ್ಲೇ ಇರೋ ಈ ನಗರ ಹರಿಯಾಣ ರಾಜ್ಯಕ್ಕೆ ಸೇರುತ್ತೆ. ಇದು ಭಾರತದ IT ಹಬ್ಬಗಳ ಪೈಕಿ ಒಂದು. ಹಾಗೆಯೇ ಇಲ್ಲಿ ಸಿವಿಲ್ ಏವಿಯೇಷನ್, ಸರ್ವಿಸ್ ಇಂಡಸ್ಟ್ರಿ, ಏರೋಸ್ಪೇಸ್, ವೆಹಿಕಲ್ ಇಂಡಸ್ಟ್ರಿಗಳಿವೆ. ಅಷ್ಟೇ ಅಲ್ಲದೆ ಭಾರತದಲ್ಲಿನ ಸಾಕಷ್ಟು ಕಂಪನಿಗಳ ಮುಖ್ಯ ಕಚೇರಿಗಳಿರೋದು ಕೂಡ ಇದೇ ಗುರುಗ್ರಾಮದಲ್ಲಿ. ಹೀಗಾಗಿ ಇಲ್ಲಿ ವಾಹನಗಳೂ ಹೆಚ್ಚು. ಅದರ ಜೊತೆಗೆ ಕೈಗಾರಿಕೆಗಳ ಕಾರಣದಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ರೈತರು ಹಚ್ಚುವ ಬೆಂಕಿಯ ಕಾರಣದಿಂದ ಕೂಡ ಈ ಗುರುಗ್ರಾಮದ ವಾತಾವರಣ ಸ್ವಲ್ಪ ಮಟ್ಟಿಗೆ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ರಾಜಸ್ಥಾನದ ಗಂಗಾನಗರ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ನೋಡಿದರೆ ಈ ನಗರವನ್ನು ಕಟ್ಟಿದ್ದು ಮಹಾರಾಜ ಗಂಗಾ ಸಿಂಗ್. ಪ್ಯಾರಿಸ್ ನಗರವನ್ನು ಮಾದರಿಯನ್ನಾಗಿಟ್ಟುಕೊಂಡು ಈ ನಗರವನ್ನು ಕಟ್ಟಲಾಯಿತು. ಭಾರತದ ವೆಲ್ ಪ್ಲ್ಯಾನ್ಡ್ ಸಿಟಿಗಳಲ್ಲಿ ಈ ಗಂಗಾನಗರ ಕೂಡ ಒಂದು. ಇಲ್ಲಿ ಕಾಟನ್ ಇಂಡಸ್ಟ್ರಿ ಇದೆ, ಸಕ್ಕರೆ ಕಾರ್ಖಾನೆಗಳು, ಅಡುಗೆ ಎಣ್ಣೆ ಕಾರ್ಖಾನೆಗಳು ಇಲ್ಲಿ ಹೆಚ್ಚಾಗಿವೆ. ಹೀಗಾಗಿ ಗಂಗಾನಗರದ ಏರ್ ಕ್ವಾಲಿಟಿ ಕೂಡ ಹಳ್ಳ ಹಿಡಿದು ಹೋಗಿದೆ. ಇನ್ನು ಗ್ರೇಟರ್ ನೋಯ್ಡಾ, ಇದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ಬಿಡಿ. ಯಾಕೆಂದರೆ ದೆಹಲಿಯ ಸುತ್ತಮುತ್ತ ಇರುವ ಸಾಕಷ್ಟು ನಗರಗಳು ಈಗಾಗಲೇ ಕೆಟ್ಟ ವಾಯುಗುಣವನ್ನು ಹೊಂದಿವೆ ಅನ್ನೋದು ಜಗಜ್ಜಾಹೀರಾಗಿರೋದ್ರಿಂದ ಗ್ರೇಟರ್ ನೋಯ್ಡಾ ಈ ಪಟ್ಟಿಯಲ್ಲಿರೋದು ಅಚ್ಚರಿ ಏನಲ್ಲ. ಈ ಗ್ರೇಟರ್ ನೋಯ್ಡಾ ನಗರ ಉತ್ತರ ಪ್ರದೇಶದ ಗೌತಮ ಬುದ್ಧ ನಗರ ಜಿಲ್ಲೆಯಲ್ಲಿದೆ. ಈ ಗ್ರೇಟರ್ ನೋಯ್ಡಾದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ ಅಂದ ಮೇಲೆ ಕೈಗಾರಿಕೆಗಳಿಗೆ ಇಲ್ಲಿ ಇನ್ಯಾವ ಬರ ಇರುತ್ತೆ. ಇಲ್ಲಿ ಸಾಕಷ್ಟು ಕಂಪನಿಗಳ ಮುಖ್ಯ ಕಚೇರಿಗಳು ಇವೆ. ಪತಂಜಲಿ ಅಂತ ಕಂಪನಿಗಳು ಇಲ್ಲೇ ಇವೆ. ಹಾಗೆಯೇ ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಕೂಡ ಈ ಗ್ರೇಟರ್ ನೋಯ್ಡಾ ಅನ್ನೋದು ತುಂಬಾ ದೊಡ್ಡ ಹೆಸರು. ಇನ್ನು ಗ್ರೇಟರ್ ನೋಯ್ಡಾ ಕೂಡ ದೆಹಲಿಯಲ್ಲಿರುವ ಎಲ್ಲ ಸಮಸ್ಯೆಗಳಿಂದ ನರಳುತ್ತಾ ಇದೆ. ಗೆಳೆಯರೆ, ಗ್ರೇಟರ್ ನೋಯ್ಡಾ ಇದ್ದ ಮೇಲೆ ನೋಯ್ಡಾದ ಹೆಸರಿಲ್ಲದೆ ಇದ್ರೆ ಹೇಗೆ? ಸೊ ಈ ಪಟ್ಟಿಲಿ ನೋಯ್ಡಾ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಅದರ ಜೊತೆಗೆ ರಾಜಸ್ಥಾನದ ಭಿವಂಡಿ ಕೂಡ ಈ ಪಟ್ಟಿಲಿದೆ. ಕೆಲ ವರ್ಷಗಳ ಕಾಲ ಈ ಭಿವಂಡಿನೇ ಭಾರತದ ಅತ್ಯಂತ ಮಾಲಿನ್ಯ ನಗರ ಅನ್ನೋ ಕುಖ್ಯಾತಿಗೆ ಪಾತ್ರ ಆಗಿತ್ತು. ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸರ ಹಾಳಾಗಿದೆ. ಇನ್ನು ಹನುಮಾನ್ಗಢ್, ರಾಜಸ್ಥಾನದ ಗಂಗಾನಗರದ ಬಳಿಯಲ್ಲಿರುವ ಹನುಮಾನ್ಗಢ ಕೂಡ ಈ ಪಟ್ಟಿಯಲ್ಲಿದೆ. ಹಾಗೆಯೇ ಉತ್ತರ ಪ್ರದೇಶದ ಮುಜಫರ್ ನಗರ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮುಜಫರ್ ನಗರ ಇದೆಯಲ್ಲ, ಇದು ಭಾರತದ ಪ್ರಮುಖ ಕೈಗಾರಿಕಾ ಕಾರಿಡಾರ್ನ ಭಾಗ. ದೆಹಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಹಾಗೂ ದೆಹಲಿ ಅಮೃತ್ಸರ್ ಕೋಲ್ಕತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಅಲ್ಲಿ ಕೂಡ ಈ ಮುಜಫರ್ ನಗರ ಇದೆ. ಇದು ಉತ್ತರ ಪ್ರದೇಶದ ಎಜುಕೇಶನ್, ಇಂಡಸ್ಟ್ರಿಯಲ್ ಹಾಗೂ ಕಮರ್ಷಿಯಲ್ ಹಬ್ ಆಗಿ ಗುರುತಿಸಿಕೊಂಡಿದೆ. ಸೊ ಭಾರತದ ಇಷ್ಟು ನಗರಗಳು ಈಗ ಕೆಟ್ಟ ಗಾಳಿಯನ್ನ ಹೊಂದಿರುವ ನಗರಗಳು ಅಂತ ಕರೆಸ್ಕೊಳ್ತಾ ಇವೆ.
ಗೆಳೆಯರೆ, ಭಾರತದಲ್ಲಿ ವಾಯುಮಾಲಿನ್ಯದ ಪ್ರಮಾಣ ಎಷ್ಟಿದೆ ಗೊತ್ತಾ? ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ 2009ರಿಂದ 2019 ನಡುವೆ ಒಂದು ದಶಕದಲ್ಲಿ ವಾಯುಮಾಲಿನ್ಯದ ಕಾರಣದಿಂದಲೇ 1.5 ಮಿಲಿಯನ್ನಷ್ಟು ಜನ ನಮ್ಮಲ್ಲಿ ಸಾವನ್ನಪ್ಪಿದ್ದಾರೆ. ಇದು ತೀವ್ರ ಕಳವಳಕ್ಕೆ ಕಾರಣವಾಗ್ತಾ ಇರೋ ವರದಿ. ಇದರ ಜೊತೆಗೆ ಲಕ್ಷಾಂತರ ಮಂದಿ ಅಸ್ತಮಾದಂಥ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿರುವ ಕಾನೂನುಗಳು ಬಿಗಿಯಾಗಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಚೀಫ್ ಸೈಂಟಿಸ್ಟ್ ಸೌಮ್ಯ ಸ್ವಾಮಿನಾಥನ್ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಈ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಬೇಕು. ಪರಿಸರಕ್ಕೆ ಹಾನಿಯಾಗುವಂಥ ಕೆಲಸಗಳನ್ನು ಯಾರೇ ಮಾಡ್ತಾ ಇದ್ರು ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಕೆಲಸ ಆಗಬೇಕು. ವಾಹನಗಳು ಹಾಗೂ ಕಾರ್ಖಾನೆಗಳ ಮೇಲೆ ಹೆಚ್ಚಿನ ನಿಗಾ ಇಡಬೇಕು. ಒಂದು ವೇಳೆ ನಿಯಮಗಳನ್ನು ಉಲ್ಲಂಘಿಸಿದರೆ ಅವರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ದಂಡ ಪ್ರಯೋಗ ಮಾಡಬೇಕು. ಜೊತೆಗೆ ಅಂಥ ಕಾರ್ಖಾನೆಗಳನ್ನು ಮುಚ್ಚಿದ್ರೂ ಕೂಡ ತಪ್ಪೇನಾಗೋದಿಲ್ಲ. ಹಾಗೆ ಯಾವ್ಯಾವ ಕಾರ್ಖಾನೆಗಳು ಎಷ್ಟೆಷ್ಟು ಹೊಗೆಯನ್ನು ಉಗುಳುತ್ತವೋ ಅಷ್ಟೇ ಪ್ರಮಾಣದ ಕಾರ್ಬನ್ ಕ್ರೆಡಿಟ್ ಅನ್ನು ಸರಿದೂಗಿಸುವ ಜವಾಬ್ದಾರಿಯನ್ನು ಕೂಡ ಅವರ ಹೆಗಲ ಮೇಲೆ ಹೊರಿಸಬೇಕಾಗುತ್ತೆ. ಅಂದರೆ ಯಾವ ಕಾರ್ಖಾನೆ ಎಷ್ಟು ಹೊಗೆಯನ್ನು ಉಗುಳುತ್ತೋ ಅಷ್ಟು ಪ್ರಮಾಣದ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕಾಗುವ ಮರ ಗಿಡಗಳನ್ನು ಬೆಳೆಸುವ ಜವಾಬ್ದಾರಿಯನ್ನು ಆ ಕಾರ್ಖಾನೆಗಳ ಹೆಗಲಿಗೆ ಹೊರಿಸಬೇಕು. ಹಾಗೆ ಆ ಕೆಲಸ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿಕೊಳ್ಳೋದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ ಹೆಗಲ ಮೇಲಿದೆ. ಹೀಗೆ ಭಾರತದಲ್ಲಿ ಬಿಗಿಯಾದ ಪರಿಸರದ ಕಾನೂನುಗಳನ್ನು ಜಾರಿಗೆ ತರದೆ ಹೋದರೆ ಭಾರತದಲ್ಲಿ ಸದ್ಯಕ್ಕೆ ಬರೀ 13 ನಗರಗಳು ಕಾಣಿಸ್ಕೊಳ್ತಾ ಇವೆ. ಮುಂದಿನ ದಿನಗಳಲ್ಲಿ ಆ ನಗರಗಳ ಸಂಖ್ಯೆ ಹೆಚ್ಚಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಲಿ ಅಂತ ಸೌಮ್ಯ ಸ್ವಾಮಿನಾಥನ್ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇಲ್ಲೇನಾದರೂ ಸರ್ಕಾರ ಈ ಸಲಹೆಯನ್ನು ತಗೊಂಡಿದ್ದೇ ಆದರೆ ಸಾಕಷ್ಟು ಜನರ ಜೇಬಿನ ಮೇಲೆ ಹೊಡೆತ ಬೀಳುತ್ತೆ ಅನ್ನೋದು ಖಾಯಂ. ಸೊ ನಿಮ್ಮ ವಾಹನಗಳ ಎಮಿಷನ್ ಟೆಸ್ಟನ್ನು ಸರಿಯಾಗಿ ಮಾಡಿಸ್ಕೋಬೇಕಾಗತ್ತೆ. ಕಾರ್ಖಾನೆಯ ಮಾಲೀಕರು ಹೊಗೆ ಎಷ್ಟರ ಮಟ್ಟಿಗೆ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಆ ಮೂಲಕ ನಮ್ಮ ದೇಶದ ಗಾಳಿಯ ಗುಣಮಟ್ಟವನ್ನು ಉಳಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ನಮ್ಮನ್ನು ದೇವರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನೋ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಅದು ಇದು ಅಂಥೇಳಿ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಗಳಿಸ್ತಾ ಇದ್ದೀವೋ ಅದಕ್ಕಿಂತ ಹೆಚ್ಚು ಪ್ರಮಾಣದ ಹಣವನ್ನು ನಾವು ನಮ್ಮ ಅನಾರೋಗ್ಯಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಖರ್ಚು ಮಾಡಬೇಕಾದ ದುಸ್ಥಿತಿಗೆ ತಲುಪ್ತೇವೆ. ಇದು ಗೆಳೆಯರೆ, ವಿಶ್ವದ 20 ಕೆಟ್ಟ ಗಾಳಿಗಳನ್ನು ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಭಾರತದ 13 ನಗರಗಳಿಗೆ ಸ್ಥಾನ ಸಿಕ್ಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.